ಯಪ್ಪ ಯಾವ ಬೋಳಿನ ಮಕ್ಕಳು ಕುಡ್ದು ಹಿಂಗ್ ಬಿಸಾಕಿರೋದು ಗ್ಲಾಸ್ನ. ಅಲ್ಲೋಪ ಪಾರ್ಕಾಗೆಲ್ಲ ಬೀರ್ ಬಾಟ್ಲಿ ಎಲ್ಲ ಒಸಿತಿರಲ್ಲ, ಗೊತ್ತಾಗಲ್ಲ ನಿಮಗೆ? ಹೆಣ್ಮಕ್ಳು ಸಣ್ಣ ಮಕ್ಕಳು ಎಲ್ಲವನ್ನು ಬರ್ತಾರ, ಕುಡ್ದು ಸಾಯ್ರಿ ನೀವು. ಅವನು ಇಲ್ಲಿ ಪಾರ್ಕಾಗೆಲ್ಲ ಒಸೇದು ಏನೈತಿ ನೋಡ್ರಿ, ಇಲ್ಲಿ ಕೊಯ್ದಿರೋದು ನೋಡ್ರಿ. ಇಲ್ಲಿ ನನಗೆ ಕೊಯ್ಲಪ್ಪ. ಸಣ್ಣ ಮಕ್ಕಳು ಹೆಣ್ಮಕ್ಳು ಎಲ್ಲ ಅಡ್ಡಾಡ್ತಿರ್ತಾರ. ಕರೆಕ್ಟಾಗಿ ಎಷ್ಟು ಗಂಟೆಗೆ ಗೊತ್ತೇ? ಬೆಳಗ್ಗೆ 3:23 ಆಗೈತಿ. ಇವಾಗ ಒಂದ್ ಸ್ವಲ್ಪ ಏನೋ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡೋಣ, ಸ್ವಲ್ಪ ಧ್ಯಾನ ಮಾಡೋಣ ಅಂತ ಬಂದ್ರೆ ಇಲ್ಲಿ ನೋಡಿ ಎಲ್ಲ ಬೀರ್ ಬಾಟ್ಲಿ. ನಾನು ಆಮೇಲೆ ಕ್ಲೀನಾಗಿ ಅಬ್ಸರ್ವ್ ಮಾಡಿದೆ, ಎಲ್ಲ ಕುಡ್ದು ಯಾವ ಗೋಳೆ ಮಗ ಹಾಕೇನು ಗೊತ್ತಿಲ್ಲ. ದೇವರಣಿಗೆ ಸಿಗ್ಬೇಕು, ಕೇಸ್ ಹಾಕ್ಸಿ FIR ಹಾಕ್ಸೋದಂತ ಗ್ಯಾರಂಟಿ ನಾನು. ಸಣ್ಣ ಮಕ್ಳು ಹೆಣ್ಮಕ್ಳು ಅಡ್ಡಾಡ್ತಿರ್ತಾರೆ, ಗೊತ್ತಾಗತ್ತಿಲ್ಲ. ಪಾರ್ಕಿಗೆ ಸಣ್ಣ ಮಕ್ಳು ಬರ್ತಾರೆ, ಇವೆಲ್ಲ ಎಣ್ಣೆ ಬಾಟ್ಲಿ ಎಲ್ಲ ಯಾಕ ಹರಿಯಕ್ಕೆ ತಗೊಂಡ್ಬರ್ತೀರಾ? ಇಲ್ಲಿ ಯಾಕೆ ಕುಡಿಯಕ್ಕೆ ಬರ್ತೀರಿ ನೀವು? ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ಪಾರ್ಕಾಗೆಲ್ಲ ಕುಡಿಯೋದಲ್ಲ, ಕುಡಿಯಕಂದ್ರೆ ಸಪ್ರೇಟ್ ಜಾಗ ಇರ್ತೈತಿ. ಕೊಯ್ದಿರೋದು ನೋಡ್ರಿ, ಯಾವ ನಮ್ಮನೆ ಕೊಯ್ದೈತಿ, ಮೈಯ ನಡ್ಗಾಕತ್ಬಿಟ್ಟೈತಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ಜೈ ಹಿಂದ್. ಹಾಕ ನೀರಾಕ. ನೋಡಿಲ್ಲಿ ಎಷ್ಟು ರಕ್ತ. ಬೆಳಿಗ್ಗೆ ಬಂದು ಯಾರು ಎದುರು ಬಿಡ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ನೋಡಿ ಕಾಲು ಹೆಂಗಾಗೆ ನೋಡ. ಇವಾಗ ನಿಂತೈತಣ. ಇವಾಗ ನಿಂತೈತೆ ನೋಡ್ರಿ ರಕ್ತ, ಎಲ್ಲ ರಕ್ತ ಆಗ್ಬಿಟ್ಟೈತಿ. ಇಲ್ಲಾಕ ಇಲ್ಲೆಲ್ಲ ಆಗೈತೆ ನೋಡಿ. ಎಷ್ಟು ಬ್ಲಡ್ ಆಗೈತೆ ನೋಡಿ. ಹೇಳಪ್ಪ ಕ್ಲೀನ್ ಆಯ್ತು, ಕ್ಲೀನ್ ಆಗೈತೆ. ಸ್ವಲ್ಪ ಯಾರ ಮಕ್ಕಳವ್ರು ಅಡ್ಡಾಡ್ತಿರ್ತಾರೆ, ಎದುರುಬಾರದು. ಮನೆಗೆ ಹೋಗಕ್ಕ ಏನು ಮೆಡಿಟೇಷನ್ ಮಾಡೋಣ? ಪೈಸೆ ಇನ್ಯಾರು ನೀನು ಮಾಡೋಣ. ಸಾಕು ಬಾ. ಯಾರು ಮಾಡ್ಕೊಂಡು ಹೊಂಟಿವಲ್ಲ ನಾವು. ನೀಟತ್ನಾಗ ಅಲ್ಲಿ ನೀರು ಅಡ್ಜಸ್ಟ್ ಮಾಡ್ಕೊಂಬಂದು ತೊಳಿತಾರ ನೋಡ್ರಿ, ತೊಳೆದ್ರದು ಕಷ್ಟ ಪಾಪ. ಬೆಳಗ್ಗೆ ಬರೋ ವಾಕ್ ಬರೋರಿಗೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನನಗೆ ನೋವಾಗತ್ತೈತಿ, ನೋವು ಬರ್ತೈತಿ. ಖಂಡಿತ ಹುಡುಗರಲ್ಲಿ ನೋವಲ್ಲೂ ಸುಖವಿದೆ ಅನ್ನೋದು ಇವಾಗ ಗೊತ್ತಾಗ್ತೈತಿ. ನೋವಲ್ಲೂ ಸುಖವಿದೆ. ಇಲ್ಲಣ್ಣ, ಅವ್ರು ಯಾರಂತ ಸಿಗ್ಗಿಗ್ಬೇಕಲ್ಲ, ಹೇಳ್ತೀನಿ ನೋಡ. ಮಾಡ್ಬೋದು ಈ ತಪ್ಪು. ಇದೆಲ್ಲ ತಪ್ಪು ಪ್ಲೇಸ್ ಇದೆ, ಅಲ್ಲೋ ಕುಡಿಬೇಕು, ಮಾಡಬೇಕು. ಹಿಂಗೆಲ್ಲ ಪಾರ್ಕಲ್ಲಿ ಬಂದುಬಿಟ್ಟು ಈ ಥರ ಎಲ್ಲ ಮಾಡೋದು ಕೆಟ್ಟದಿದು. ಇಲ್ಲ ಆ್ಯಕ್ಚುಲಿ ಮಾಡಬಾರ್ದು. ಇದನ್ನ ತಪ್ಪು. ಮಕ್ಕಳು ಬರ್ತಿರ್ತಾರ, ಹುಡುಗಿರು ಸಣ್ಣ ಮಕ್ಕಳು ಯಾರ್ಯಾರಾಗಲಿ ಏನಾರ ಊಟ ಆದಮೇಲೆ ಗರ್ಭಿಣಿಯರು ಅವರು ಇವರು ಬರ್ತಾರೆ. ತುಳಿದಾಗ ಮಿಸ್ ಆಗಿ ಏನಾದ್ರು ಪ್ರಾಬ್ಲಮ್ ಆದರೆ ಇವೆಲ್ಲ ಕಷ್ಟ ಆಗುತ್ತೆ. ಇವೆಲ್ಲ ಮಾಡಬಾರ್ದು. ಒಬ್ಬೊಬ್ರಿಗೆ ಇವು ಇರ್ತದೆ ಗೊತ್ತಾ, ಶುಗರ್ ಆಗಿರೋರು. ಅವ್ರು ಒಂದು ಸಣ್ಣ ಗಾಯ ಆತಪ್ಪ ಅಂತ ಕಟ್ಟೆ ಮಾಡಿಸ್ಬಿಟ್ಟಿದೆ, ಕಾಲೇ ಕಟ್ ಮಾಡ್ತಾರೆ. ಆದಷ್ಟು ಕುಡುಕರು ಎಲ್ಲಿ ಕುಡಿಬೇಕು ಅಲ್ಲೇ ಕುಡೀರಿ. ಇಂಥ ಜಾಗಲೆಲ್ಲ ಕೆಡ್ಸಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟೊತ್ನಾಗ ಹೆಂಗೆ ಅಡ್ಜಸ್ಟ್ ಮಾಡ್ತಾನೆ. ನಾವು ನೀರು ತಂದು ಈಗ ಬೆಳಗ್ಗಿನ ಜಾವ ಈಗ ಬಂದರೆ ಪಾರ್ಕಾಗಿ ಎದುರು ಬಿಡ್ತಾರೆ, ಏನಪ್ಪ ಕೊಲೆಗಿಲಿ ಮಾಡ್ಯಾರ ಅಂತ. ಬ್ಲಡ್ ಅಷ್ಟೇ ಚೆಲ್ಲಿರೋದು, ಅದು ಅಷ್ಟಕ್ಕೊಂದು ಚೆಲ್ಲೈತೆ ಬ್ಲಡ್ ಅದ್ರಾಗ. 4:15 ಯಾಕ ಹಾಗೈತೆ. 4:29. ಇವಾಗ ಜಸ್ಟ್ ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ಕುತ್ಕೊಂಡೆ. ಈಗ ನಮ್ಮ ಅಮ್ಮರು ಹೊರಗಡೆ ಹೋಗಿ ಕ್ಲೀನಿಂಗ್ ಮಾಡಿ ರಂಗೋಲಿ ಹಾಕಕ್ಕೆ ಹೋಗಿದ್ದಾರೆ. ಅವ್ರಿಗೆ ಗೊತ್ತಾತಪ್ಪ ಅಂದ್ರೆ ಭಾಳ ಬೇಜಾರಾಕಾರ. ಅದೇ ಟೆನ್ಷನ್ ತಗೊಂಡಿರೋದು ನಾನು. ದಿನ ವರ್ಕೌಟ್ ಮಾಡಿ ಅಭ್ಯಾಸ ಆಗ್ಬಿಟ್ಟೈತಿ. ಇವಾಗ ಕುತ್ಕೊಳಕ್ ಆಗ್ತಿಲ್ಲ. ಅವ್ರು ನೋಡಿದ್ರೆ ಮನೆಗೆ ಕಳ್ಸಿದ್ರು. ಪಾರ್ಕಿಗೇನು ಹೋಗಲ್ಲ, ಆದ್ರೂ ಇವಾಗ ನನ್ ನಿದ್ದೆ ಬೇರೆ ಬರ್ತಾ ಇಲ್ಲ. ಅದೊಂದು ಅಭ್ಯಾಸ ಆಗ್ಬಿಟ್ಟೈತಾ. ಅದಕ್ಕೆ ಬೆಳಗ್ಗೆ ಜಿಮ್ಮಿಗೆ ಹೋಗ್ಲೇಬೇಕು. ಇವಾಗ 6 ಗಂಟೆಗೆ ಮತ್ತೆ ಹೋಗ್ತೀನಿ. ಅಲ್ಲಿ ತನಕ ಒಂದ್ಸಲ ಬುಕ್ ರೀಡಿಂಗ್ ಆದ್ರೂ ಮಾಡ್ತೀನಿ. ಸ್ವಲ್ಪ ನಾಲೆಡ್ಜಿಗೋಸ್ಕರ ಡೈಲಿ ನಾನು ಬುಕ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ವರ್ಷದಿಂದ. ನೀವು ಕೂಡ ಇದನ್ನ ಅಳವಡಿಸ್ಕೊಳ್ರಿ. ಇದನ್ನ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಕಲಿಯೋದು ತುಂಬಾ ಇದೆ. ಅದಕ್ಕೋಸ್ಕರ ಡಿಸಿಪ್ಲಿನ್ ಇರ್ಬೇಕು ಮನುಷ್ಯನಿಗೆ. ನೋಡ್ರಿ, ನನಗೂ ಫ್ಯಾಟ್ ಆಗಿದೆ ಸ್ವಲ್ಪ. ಬಿಟ್ರೆ ಡಯಟ್ ಬಿಟ್ರೆ ಫ್ಯಾಟ್ ಆಗುತ್ತೆ. ನಮ್ದು ಜೆನೆಟಿಕ್ಸ್ ಅದೇ ತರ ಇರೋದು. ಅಂದ್ರೆ ಓವರ್ ಫ್ಯಾಟ್ ಆಗಲ್ಲ, ಒಂದು ಲೆವೆಲಿಗೆ ಆಗ್ತೈತಿ. ಅದಕ್ಕೆ ನಾನು ಸ್ವಲ್ಪ ಡಯಟ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿದೆ. ಅಪ್ಪ ಈ ತರ ಅನಾಹುತ ಆಯ್ತು. ಇರ್ಲಿ. ಇವಾಗ ಜಸ್ಟ್ ಚಾಪ್ಟರ್ 10 ಬುಕ್ ರೀಡಿಂಗ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಇದು ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗ್ತೈತಿ, ಮಿಸ್ ಮಾಡಬೇಡ್ರಿ. ನೋಡ್ರಿ, ಯು ಕ್ಯಾಂಟ್ ವಿನ್ ಆನ್ ಆರ್ಗ್ಯುಮೆಂಟ್. ಇದೆಲ್ಲ ಫುಲ್ ಚಾಪ್ಟರ್ ಓದಿದೆ ನಾನು. ಇದನ್ನು ಕೂಡ ನಾನು ಬರೆದು ಇಟ್ಕೊಂಡಿದ್ದೀನಿ. ನಾನು ಏನಾದ್ರೂ ಬುಕ್ ಓದ್ತೀನಲ್ಲ, ಅದನ್ನೆಲ್ಲ ಪಾಯಿಂಟ್ಸ್ ನ ರೆಡಿ ಮಾಡ್ತಾ ಇದ್ದೀನಿ ಈ ಇಯರ್ ಇಂದ, ಅಂದ್ರೆ ಈ ವರ್ಷದಿಂದ.
ಯಾಕಂದ್ರೆ ತುಂಬ ಬದಲಾವಣೆ ಮಾಡ್ಕೋಬೇಕು. ಓಕೆನಾ? ನಾನು ಬುಕ್ಸಲ್ಲೆಲ್ಲ ಬರಿತಾ ಇರ್ತೀನಿ, ನೀವು ಕೂಡ ಬರೀರಿ. ಓಕೆ, ಏನು ಕಲಿತೆ ಗೊತ್ತಾ ಈ ಪಾಠದಲ್ಲಿ ನಾನು ಬರ್ದಿರೋದು? ಯು ಕ್ಯಾಂಟ್ ವಿನ್ ಆನ್ ಆರ್ಗ್ಯುಮೆಂಟ್. ಇಂದು ನಾನು ಒಂದು ಮುಖ್ಯ ಪಾಠ ಕಲಿತೆ. ಜಗಳದಲ್ಲಿ ಗೆದ್ದರೂ ವ್ಯಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ನನ್ನ ಮಾತು ಸರಿ ಇದ್ದರೂ ಎದುರಾಳಿಯನ್ನು ತಪ್ಪು ಎಂದು ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ. ಮುಂದೆ ನಾನು ವಾದ ವಿವಾದ ತಪ್ಪಿಸಿ ಶಾಂತಿಯಾಗಿ ಕೇಳುವ ಅಭ್ಯಾಸ ಮಾಡುತ್ತೇನೆ. ಸಂಬಂಧ ಉಳಿಸೋದು ಗೆಲುವಿಗಿಂತ ದೊಡ್ಡದು ಎಂದು ಮನಸ್ಸಿನಲ್ಲಿ ಇಡುತ್ತೇನೆ. ಈಗ ಏನಂದ್ರೆ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತೀವಲ್ಲ, ಈ ಚಾಪ್ಟರ್ ಅಲ್ಲಿ ನಮಗೆ ಏನ್ ಹೇಳಿದಾರೆ ಅಂದ್ರೆ, ಆರ್ಗ್ಯುಮೆಂಟ್ ಮಾಡ್ತೀವಿ ನಾವು ಮಾತಲ್ಲಿ ಗೆಲ್ಬೇಕಂತ. ಮಾತಲ್ಲಿ ಗೆದ್ದು ಏನ್ ಮಾಡ್ತೀರಾ? ನಮಗೆ ವ್ಯಕ್ತಿನ ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅವ್ರಿಗೆ ಬೇಜಾರಾಗ್ತತಿ ನಾವು ವಾದ ಮಾಡ್ಕೊಂತ ಹೋದ್ರೆ. ನಮ್ಗೆ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ, ಅವ್ರಿಗೆ ವಾದ ಮಾಡ್ತೀವಿ, ಅವ್ರಿಗೆ ಇಷ್ಟ ಆಗೋದಿಲ್ಲ, ಆಮೇಲೆ ಅವ್ರನ್ನ ಕಳ್ಕೊಬೇಕಾಗುತ್ತೆ. ಅದಕ್ಕೆ ಅವರೇ ಗೆಲ್ಲಿ, ನಾವು ಗೆದ್ದಾದ್ರೆ ಏನ್ ಮಾಡಂಗೈತೆ? ಆರ್ಗ್ಯುಮೆಂಟ್ ಅಲ್ಲಿ ನಮಗೆ ವ್ಯಕ್ತಿ ಮುಖ್ಯ ಆಗಿರ್ತಾನೆ. ಅದರಿಂದ ಆ ವ್ಯಕ್ತಿಯಿಂದ ನಮಗೂ ಕೂಡ ಉಪಯೋಗ ಆಗ್ತಾ ಇರ್ತತಿ. ಯಾವ್ದಾದ್ರು ನಿಮ್ ಬಾಸ್ ಇರ್ತಾನೆ, ಇಲ್ಲ ಒಂದು ಬಿಸ್ನೆಸ್ ಇಂದ ನಿಮಗೆ ಅವರಿಂದ ಇನ್ಕಮ್ ಬರ್ತಾ ಇರುತ್ತೆ. ಜಸ್ಟ್ ಒಂದು ಆರ್ಗ್ಯುಮೆಂಟ್ ಇಂದ ಆ ವ್ಯಕ್ತಿನ ಕಳ್ಕೋಬಾರ್ದು ಅಂತ ಈ ಚಾಪ್ಟರ್ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಈ ಬುಕ್, ತುಂಬ ಒಳ್ಳೆ ಬುಕ್ ಇದೆ. ಕಂಪ್ಲೀಟ್ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ಇವಾಗ 5:45 ಆಯ್ತು. ಇವಾಗ ರೆಡಿಯಾಗಿ ಜಿಮ್ಗೆ ಹೋಗ್ತೀನಿ. ಬೆಳಗಿನ ಶುಭಾಶಯಗಳು ನನ್ನ ಸ್ನೇಹಿತರೆ. ಮತ್ತೆ ರೆಡಿಯಾಗಿ ಬಂದೆ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಟೈಮ್ ಭಾಳ ಉಳಿತೈತಿ. ಇವಾಗ ನಮ್ಮ ಫ್ರೆಂಡ್ ಕೂಡ ಬಂದರು. ಮತ್ತೆ ಹಾಯ್, ಹಲೋ. ಮತ್ತೆ ಹೋಗ್ತಾ ಇದೀವಿ ಜಿಮ್ಮಿಗೆ. ಚಳಿ 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 ಆಗ್ತೈತೆ. 3 ಗಂಟೆಗೆ ಚಳಿ ಆಗಲ್ಲ, ಇವಾಗ ಚಳಿ ಆಗ್ತೈತಿ. 6 ಗಂಟೆ ಮೇಲೆ ಚಳಿ ಆಗ್ತಾ ಐತೆ. ಬರೀ ಎಲ್ರು ಹೋಗೋಣ, ಎಲ್ಲರೂ ವರ್ಕೌಟ್ ಮಾಡ್ರಿ. ಬರ್ತಿರಲ್ಲ ಎಲ್ರು? ಅಲ್ಲಿ ಇಲ್ಲಿ ಕ್ಲಾಸ್ ಬರ್ರಿ ಅಂತ ಹೇಳ. ಭಾಳ ಹುಷಾರಾಗಿ ಓಡಾಡ್ರಿ. ಆಮೇಲೆ ಹುಡುಗರ ಮಕ್ಳಿಗೆ ಒಳ್ಳೆ ಸಂದೇಶ ಕೊಟ್ಟಿದೀವಿ. ಬಟ್ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಬೇಕಲ್ಲಿ ಹುಡುಗರು ಕೆಟ್ಟಾರ ಅಂತ ನಾವು ಹೇಳ್ತಾ ಇಲ್ರಿ. ಎಲ್ಲರೂ ಕುಡಿತಾರ, ತೆಪ್ಪಲ್ಲ, ಅವ್ರು ಪರ್ಸನಲ್ ಅದು. ಅಲ್ಲಿ ಇಲ್ಲಿ ಒಸಿಬೇಡ್ರಿ, ಸ್ವಲ್ಪ ನೋಡ್ ಮಾಡ್ರಿ ಅಷ್ಟೇ. ನಾನು ಬೈತಿದ್ದಿಲ್ಲ, ಸಿಟ್ಟು ಬಂದ್ಬಿಟ್ಟೈತಿ. ಅದು ಹಂಗೆ ಯಾರಿಗೂ ಅಷ್ಟಕ್ಕೊಂದು ಅದ್ರ ಪಾಪ ಅವ್ರಿಗೆ ಸ್ವಲ್ಪ ಅದೇನಂತಾರಲ್ಲ, ಚಿಕ್ಕ ಪುಟ್ಟ ಗಾಯ ಆಗಿಲ್ಲ, ದೊಡ್ಡ ಗಾಯ ಆಗ್ಬಿಟ್ಟೈತಿ. ಅದಕ್ಕೆ ಅವ್ರಿಗೆ ಸಿಟ್ಟಲ್ಲಿ ಹಂಗೆ ಬೈದ್ಬಿಟ್ಟಾರೆ. ಬಟ್ ಸಿಟ್ಟಲ್ಲಿ ಬೈದಿರೋದಂತಲ್ಲ, ಅವ್ರು ಕೊಟ್ಟಿರೋದು ಒಳ್ಳೆ ಸಂದೇಶ ಐತೆ. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಕುಡಿದು ಬಿಸಾಕೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಅದೊಂದು ಜಾಗ, ಅದಕ್ಕೊಂದೊಂದು ಪ್ಲೇಸ್ಮೆಂಟ್ ಐತೆ, ಅಲ್ಲಿ ಕುಡೀರಿ, ಅಲ್ಲಿ ಬಿಸಾಕ್ರಿ. ಅದು ಡಸ್ಟ್ಬಿನ್ ಗಿಸ್ಬಿನೆಲ್ಲ ಇಡ್ರಿ, ಅವ್ರು ಬೇಕಾದ್ರೆ ಸೇಫಾಗಿ ಎಲ್ಲರೂ ಎತ್ತಾಕ್ತಾರೆ. ಬಟ್ ಅದನ್ನ ಈ ಥರ ಮಾತ್ರ ಯಾವತ್ತು ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರೆ ಐತಲ್ಲ ಅದು ಒಳ್ಳೇದಲ್ಲ. ನೋಡಿ, ಸಣ್ಣ ಮಕ್ಳಾಗಿದ್ರೆ ದೊಡ್ಡದಾಗ್ಬಿಡೋದು ನೋಡ್ರಿ. ಅಷ್ಟೇ, ಬುಲೆಟ್ ಗಾಡಿ ಕ್ಲಚ್ ಗೇರ್ ಹಾಕ್ಬಿಟ್ರೆ ಸಾಕು, ಅದೇ ಹೋಗತ್ತೆ.